ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರ ಅಂತ ಅಂದ್ಕೊಂಡಿದ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿದ್ರಿ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ನೋಡಿರಿ ಜಾಸ್ತಿ ಏನು ವೀಡಿಯೋ ಮಾಡಿಲ್ರಿ, ಯಾಕಂದ್ರೆ ಇವತ್ತು ನಂಗೆ ಆರಾಮಿಲ್ರಿ. ಅದ್ರ ಸಂಬಂಧ ಸ್ವಲ್ಪ ಯಾಕೋ ಮೈಯಾಗ ಆರಾಮ ಅನ್ಸಾಗತ್ತಿಲ್ಲ ರೀ. ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗತ್ತಿಲ್ಲ ಏನಿಲ್ಲರಿ. ಅದಕ್ಕೆ ಸಂಜೆ ಮುಂದೆ ನಾನು ಈ ವಿಡಿಯೋನ ಶುರು ಮಾಡೀನಿ ರೀ. ಸಂಜೆ ಮುಂದೆ ಈ ಕಡೆ ಗೇಟ್ ಹತ್ರ ಸ್ವಲ್ಪ ಗಾಳಿಗೆ ಬಂದು ಕುತ್ಕೊಳ್ಳೋಣ ಅಂತಂದು ಕುತ್ಕೊಂಡಿದ್ದೆ ರೀ. ಯಾಕೆ ಮನ್ಯಾಗ ಸ್ವಲ್ಪ ಮಕ್ಕೊಂಡು ನನಗೆ ಒಂಥರ ಜಡ್ಡು ಬಂದಂಗೆ ಆಗ್ಬಿಟ್ಟೈತ್ರಿ ಇವತ್ತು. ಅದಕ್ಕೆ ಮತ್ತೆ ಇಲ್ಲಿ ಬಂದು ಒಂದು ಸ್ವಲ್ಪ ಕುತ್ಕೊಂಡ್ರಾತು, ಸ್ವಲ್ಪ ಸಮಾಧಾನ ಆಗ್ತೈತಿ ಅಂತಂದು ಅಮ್ಮ ಬಂದು ಕುಂತಿದ್ರು ರೀ. ಆಮೇಲೆ ನಾನು ಎದ್ದು ಮಕ್ಕೊಂಡಾಕಿ ಎದ್ದು ಬಂದು ಈ ಕಡೆ ಕುತ್ಕೊಂಡೆ ರೀ ಗೇಟ್ ಹತ್ರ. ಈ ಕಡೆಯಿಂದ ನಮ್ಮ ಸುಮಾರು ಶಾಲಿನ ಕಾಣಾಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಮುಖ ನೋಡ್ರಿ ಒಂಥರ ಆಗ್ಬಿಟ್ಟೈತಿ ಇವತ್ತು. ಮಕ್ಕೊಂಡು ಭಾಳ ಒಂಥರ ಮನಸ್ಸಿಗೆ ಏನೋ ಹರಸಿಲ್ದಂಗೆ ಆಗ್ಬಿಟ್ಟೈತಿ ರೀ. ಏನು ಕೆಲಸ ಮಾಡೋಕ್ಕೂ ಆಗೋಲ್ದು ಏನಿಲ್ಲ ರೀ ಮನ್ಯಾಗ. ಇವತ್ತು ಒಂದು ಸ್ವಲ್ಪ ಅರ್ಬಿ ದೂರ ಬೆಳಿಗ್ಗೆ ಜಲ್ದಿ ಎದ್ದು ಅರ್ಬಿ ಒಗೆದು ಹಾಕಿದ್ದೆ ರೀ. ಆಮ್ಯಾಗ ನನಗೇನು ಕೆಲಸನೂ ಮಾಡೋಕ್ಕಾಗಲಿಲ್ಲ, ಏನಿಲ್ಲರಿಪ್ಪ. ಅಡುಗೆನೂ ಸಹಿತ ನಾನು ಸರಿಯಾಗಿ ಮಾಡಿಲ್ಲ ರೀ ಇವತ್ತು. ಸಂಜೆ ಮುಂದೆ ಮಾಡ್ಕೊಂಡ್ರಾತು ಅಂತಂದು ಸ್ವಲ್ಪ ಮತ್ತು ಗುಳಿಗೆ ತೊಗೊಂಡೆ ರೀ. ಗುಳಿಗೆ ತರಿಸ್ಕೊಂಡು ಗುಳಿಗೆ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಆರಾಮ ಅನ್ಸಾಕತ್ತೈತೆ ರೀ. ಈ ಕಡೆ ಬಂದು ಅದ ಗಾಳಿಗೆ ಒಂದು ಸ್ವಲ್ಪ ಕುತ್ಕೊಂಡಿದ್ದಾರೆ ಫ್ರೆಂಡ್ಸ. ನೋಡಿರಿ ಇವತ್ತು ರಾತ್ರಿ ಊಟಕ್ಕೆ ಅಡುಗೆ ಏನು ಮಾಡಾಕತ್ತೇವಪ್ಪ ಅಂದ್ರೆ ಟಮಾಟಿ ಸಾರು ಮಾಡಾಕತ್ತೇವೆ ರೀ. ಸೊ ಟಮಾಟಿ ಸಾರಿಗೆ ನೋಡಿರಿ ಈ ಕಡೆ ಟಮಾಟಿ, ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೇನು ರೀ. ಸೊ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಇದಕ್ಕೆ ಹಾಕೊಂಡ್ರಿ ಮಿಕ್ಸಿಗೆ ಟಮಾಟಿ ಸಾರು ಮಾಡಾಕಂತಂದ್ರೆ ಅದೇ. ಈ ಕಡೆ ಪಲ್ಯ ಮಾಡಿದ್ದಾರೆ, ಕಾರ್ಬೇಳೆ ಪಲ್ಯ ಮಾಡಿದ್ದಾರೆ. ಸೊ ಈ ಕಡೆ ಮಟನ್ ಸಾರು ಐತ್ರಿ ನೋಡ್ರಿ, ಮಟನ್ ಸಾರು. ಸೊ ಸಖತ್ತ ಮಟನ್ ಸಾರು ಐತ್ರಿ. ಇದಂತೂ ಸಿಕ್ಕಾಪಟ್ಟೆ ಮಸ್ತಾಗೈತ್ರಿ. ಅದು ಕೂಡ ಐತ್ರಿ. ತಿನ್ಲಾರ್ದವ್ರಿಗೆ ಟಮಾಟಿ ಸಾರು ಮಾಡಾಕತ್ತೇನೆ ರೀ. ಇದಷ್ಟು ಅನ್ನ ಐತ್ರಿ, ಮತ್ತು ಅದು ಅನ್ನ ಬಿಟ್ಟೇನು ರೀ ಅದ್ರಾಗ. ಈ ಕಡೆ ಏನು ಮಾಡಾಕತ್ತಪ್ಪ ಅಂದ್ರೆ ಮಿರ್ಚಿ ಮಾಡಾಕತ್ತೇವೆ. ನಾವು ಅಮ್ಮ ಮಾಡ್ತಾ ಇರೋ ಮಿರ್ಚಿ ಇವತ್ತು ಹೆಂಗೆ ಆಗ್ತಾವೆ ನೋಡೋಣ್ರಿ. ಸೊ ಮಿರ್ಚಿ ಹಿಟ್ಟು ತರಿಸಿದ್ದೆ ರೀ, ಹಸಿ ಕಡ್ಲೆ ಹಿಟ್ಟು. ಈ ಕಡೆ ಬಿಸಿ ಅನ್ನನ ಮಾಡಿಟ್ಟೇನೆ ರೀ. ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು ರೀ. ಅಮ್ಮ ಮಿರ್ಚಿ ಮಾಡಾಕತ್ತೇನು ಬೇ? ಹಾಂ, ಅವ್ರಿಗೂ ಕಾಲು ಆರಾಮಿಲ್ಲ ರೀ. ಸೊ ಅವ್ರು ಮಾಡಿದ್ದು ಮಿರ್ಚಿ ಚಲೋ ಆಗ್ತಾವ್ರಿ. ಅದ್ರ ಸಂಬಂಧ ಅವ್ರ ಕಡೆಯಿಂದ ನಾವು ಮಾಡ್ಸಕ್ಕೆ ಹಚ್ಚಾಕತ್ತೀವಿ ರೀ. ನಾನು ಉಳ್ಕಿದ್ದನ ಅಡುಗೆ ಮಾಡಾಕತ್ತೀನಿ ರೀ. ಈಗ ಯಾವಾಗಲೂ ಲೇಟ್ ಆಗ್ತೈತೆ ರೀ ಇದು ಅಡುಗೆ ಮಾಡೋದು. ಅದಕ್ಕೆ ಮತ್ತು ಇವತ್ತು ಕೂಡ ಲೇಟ್ ಆಗೈತೆ ರೀ. ಈಗ ಮಿರ್ಚಿ ಮಾಡೋ ತನಕ ಅಂದ್ರೆ 9:30 10 ಗಂಟೆ ಬರ್ತೈತೆ ರೀ. ಅದಕ್ಕೆ ಎಣ್ಣೆ ಕಾಯಕ್ಕಿಡುವ ಅಂದೆ. ಎಣ್ಣೆ ಕಾಯಕ್ಕಿಡ್ಲಿ. ಹಾಂ, ಈಗ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕಿಡ್ತೇನೆ ರೀ. ಈಗ ನೋಡ್ರಿ ಫ್ರೆಂಡ್ಸ, ಅದು ಎಣ್ಣೆ ಕಾಯಕ್ಕಂತಂದು ಇಟ್ಟೇನೆ ರೀ. ಮಿರ್ಚಿ ಹಾಕಾಕತ್ತಾರ ನೋಡ್ರಿ ಅಮ್ಮ. ಸ್ವಲ್ಪ ಇದು ಕಲಿಸಿ ನೆನೆಯೋಕಂತಂದು ಬಿಡ್ಬೇಕು ರೀ ಒಂದು 5 ನಿಮಿಷ ಇಟ್ಟು. ಆಮೇಲೆ ಜಾಸ್ತಿ ಮಾಡಲಿ ಸ್ವಲ್ಪ. ಸೊ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಮಿರ್ಚಿ ರೆಡಿ ಆಗತ್ತವ್ರಿ. ನೆಂಚ್ಕೊಳಕ್ಕೆ ಏನು ಇರಲಿಲ್ಲರಪ್ಪ, ಅದಕ್ಕೆ ಮತ್ತೆ ಮಿರ್ಚಿ ಮಾಡಂತಂದು ಅಮ್ಮಗೆ ಹೇಳಿದ್ವಿ ರೀ. ಸೊ ಮಾಡ್ತೇನೆ ಅಂದ್ರೆ ದಪ್ಪನ ಮೆಣಸಿನ್ಕಾಯಿ ತಂದಿದ್ದಲ್ರಿ, ಅವ ಒಂದು 4 ತೆಗೆದಿಟ್ಟಿದ್ವಿ ಮಿರ್ಚಿ ಸಲುವಾಗಿ. ಸೊ ಮಸ್ತಾಗ ನೋಡುವ. ಇದು ಚಲೋತ್ನಂಗೆ ಈಗ ಬೇಯ್ಬೇಕ್ರಿ. ಬೆಂದ್ಮೇಲೆ ನಾವು ಹೊಳ್ಳಿಸಿ ಹಾಕೋಬೇಕ್ರದ್ದು. ತಡೆಯಮ್ಮ, ಹೈ ಥರ ನೋಡಿರಿ ಫ್ರೆಂಡ್ಸ, ಈ ಥರ ರೆಡಿ ಆಗತ್ತವ್ರಿ ನಮ್ಮ ಮಿರ್ಚಿ. ನೀವೇನತ್ತೀರ ನನಗೂ ಗೊತ್ತಿಲ್ಲ ರೀ, ನಾವಂದ್ರೆ ಮಿರ್ಚಿ ಅಂತೀವಿ ಇದಕ್ಕೆ. ಸೊ ಈ ಕಡೆ ತೆಗ್ದಾರ್ರಿ. ನಾನು ಮಸಾಲಿನ ಹಾಕ್ಕೊಂಡು ಬರೋಕಂತಂದು ಹೋದೆ ರೀ. ಅಮ್ಮ ತೆಗೆದುಬಿಟ್ಟಾರ. ಅದಕ್ಕೆ ತೋರ್ಸೋಕ್ಕಾಗಲಿಲ್ಲಪ್ಪ ಇದು ಫಸ್ಟಿಂದ ತೆಗಿಯಾಗತ್ತೆ ನೋಡ್ರಿ ಫ್ರೆಂಡ್ಸ. ಒಂದು ಡಬ್ರ ಹಾಕಾಕತ್ತೀವಿ ರೀ. ನಾನು ಈ ಕಡೆ ಸಾರು ಒಗ್ಗರಣೆ ಹಾಕ್ತೀನಿ. ಅದು ಆಗ್ತೈತಿ, ಅದು ಆಗ್ತೈತೆ ರೀ.
ಎಣ್ಣೆ ಚಲೋತ್ ನಂಗೆ ಕಾದ್ರೆ ಸಾಕ್ರಿ. ಅವು ಎಣ್ಣೆ ಕಾಯ್ಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ಏನಿಲ್ಲ. ನೋಡ್ರಿ ನಾನಂತರ ಟಮಾಟಿ ಸಾರು ಒಗ್ಗರಣೆ ಹಾಕಿದ್ದಾರೆ. ಅಮ್ಮ ಇನ್ನೂ ಆಗಿಲ್ವೇ? ಇನ್ನೂ ಐತಿ, ಇನ್ನೂ ಐತ್ರಿ ಹಿಟ್ಟು. ಅಷ್ಟು ಜನಕ್ಕಾಗೋಷ್ಟು ನಾವು ಕಲಿಸಿದ್ವಿ. ಅದು ಜಾಲ್ರಿ ಚಮಚ ಇರ್ಬೇಕಿತ್ತ ಏನ್ಬೆ? ಐತಿ ಜಾಲ್ರಿ ಚಮಚ ಐತಿ. ಇದೆ ನಮ್ದು ಮೇಕವರ್ ನೋಡ್ರಿ ಕಿಚನಿಂದ ಹೆಂಗಾಗೈತೆ, ಸಖತ್ತಾಗೈತಲ್ರಿ. ವೇಸ್ಟ್ ಮಾಡೋದು ಯಾಕಂತಂದು ನಾನು ಹಾಕಿದ್ದೆ ಇರೋದು, ಅದ ಚಲೋ ಕಾಣಾಗತ್ತೈತಿ ದೂರಿಂದ. ಇನ್ನೊಂದು ಸ್ವಲ್ಪ ಐತ್ರಿ, ಇನ್ನೊಂದು 2 ಸಲ ಏನು 3 ಸಲ ಹಾಕೋದೈತ್ರಿ. ಇದು ಹುಡುಗರು ತ್ರಿಮೂರ್ತಿಗಳು ನೋಡ್ರಿ, ಅವರು ಹೆಂಗೆ ಕುಂತಾರ 3 ಜನ. ಫ್ರೆಂಡ್ಸ್ ಫೈನಲಿ ನೋಡ್ರಿ ಮಿರ್ಚಿ ರೆಡಿ ಆದ್ರಿ. ಸೊ ಊಟಕ್ಕೆ ಕೊಡ್ಬೇಕ್ರಿ ಹುಡುಗರಿಗೀಗ. ಎಲ್ಲ ರೆಡಿಯಾಗಿ ನಿಂತಾರ್ರಿ. ಸ್ವಲ್ಪ ಕೆಳಗೆ ಇಟ್ಕೊಂಡು ಸ್ವಲ್ಪ ಊಟಕ್ಕೆ ಕೊಡ್ಬೇಕ್ರಿ, ಯಾಕಂದ್ರೆ ಇಲ್ಲೇ ಸರಿನ ಆಗಂಗಿಲ್ಲ ಏನಿಲ್ರಿ. ಲೇಟ್ ಆಗೈತಿ ಪಾಪ, ಹೊಟ್ಟಿಸ್ತೈತ್ರಿ ಅವ್ರಿಗೆ. ಈ ಸಾರನು ರೆಡಿ ಆಗೈತ್ರಿ, ಟಮಾಟಿ ಸಾರನು ರೆಡಿ ಆಯಿತು. ಫ್ರೆಂಡ್ಸ್ ನೋಡ್ರಿ ಈಗ ಊಟ ಮಾಡಕ್ಕೆ ಕುಂತೀರಿ. ಸೊ ಎಲ್ಲರೂ ಕೂಡ ಬರ್ರಿ ಊಟ ಮಾಡನ್ರಿ. ಎಲ್ಲರೂ ಸೇರಿ ಈ ಕಡೆ ಊಟ ಮಾಡಕತ್ತೀರಿ. ಹುಡುಗರು ಆ ಕಡೆ ನಿಂತಾರ್ರಿ. ಇದೆ ಅವ್ರು ಊಟ ಮಾಡಕ್ಕೆ ಹೋಗಲ್ಲ ಅಂತ್ರಿ, ಯಾಕಂದ್ರೆ ಅದು ಮಾಡ್ತಾ ಮಿರ್ಚಿ ತಿಂದುಬಿಟ್ಟಾರ್ರಿ ಹುಡುಗರು. ಈಗ ಊಟ ಮಾಡಕತ್ತಿಲ್ರಿ, ಅವಷ್ಟ ಊಟ ಮಾಡಕತ್ತಾರ್ರಿ. ಸೊ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡನ್ರಿ. ರೊಟ್ಟಿ ಏನು ಮಾಡಿಲ್ರಿ, ಯಾಕಂದ್ರೆ ನೀನು ಮಾಡಿದ್ದೆ. ಸೊ ಅದಕ್ಕೆ ಅನ್ನ ಸಾರು ಮಾಡಿಬಿಟ್ಟೇನ್ರಿ ಇವತ್ತು.